ನೀನೇನು ಹೆಂಡ್ತಿನ ಅಲ್ವಾ? ಅಲ್ಲ. ಹಾರ್ಟ್ ಇಲ್ಲ, ಅಲ್ಲಿ ಕಿಸ್ಸಿಂಗ್ ಸಿಂಬಲ್ ಇಲ್ಲ. ಮೌಲ್ಯಶ್ರೀ ಹುಡುಗಿರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಸಿದ್ಧ ಅಯ್ಯೋ ಅಯ್ಯೋ ದೀದಿ, ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ದಿನ ಹಿಂಗೆ ರೆಡಿ ಆಗ್ಬೇಕಾದ್ರೆ ಕಾಸು ಕೊಡ್ತೀನಿ. ನೈಕ್ಯಾನಿಕ್ ಹೇರ್ ಸ್ಟೈಲ್. ನನಗೆ ಎಲ್ಲ ಸೀರೆ ತಗೋಬೇಕು ಅನಿಸ್ತಾ ಇದೆ. ನಾನು ಸೀಮಂತ ಅಂತೂ ಅಲ್ಲ, ನಂದೇ ಇದು ಮೆಡಿಕಲ್ ಸ್ಟೋರು. ಚುಕು 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 ಚುಕು. ರಂಗೋಲಿ ರಂಗೋಲಿ ಬೇಬಿ, ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಸೊ ನಿನ್ನೆ ರಾತ್ರಿ ಎಲ್ಲ ಮುಗಿಸಿ, ಕೆಲಸ ಎಲ್ಲ ಮುಗಿಸಿ ಇವಾಗ ಅಜ್ಜಿ ಮನೆಯಲ್ಲೇ ಇದ್ದೀವಿ. ಈಗ ಒಂದು ಸ್ಮಾಲ್ ಶಾಪಿಂಗ್ ಹೋಗಬೇಕಾಗಿತ್ತು, ಅಲ್ಲಿಗೆ ಹೋಗೋಣ ಅಂತ. ಇವತ್ತು ನನಗೆ ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾ ಇದೆ. ಬೇರೆ ಜಾಗದಲ್ಲಿ ಮಲಗಿದ್ದಲ್ವ, ಸ್ವಲ್ಪ ಅನ್ಕಂಫರ್ಟಬಲ್ ಆಗಿತ್ತು, ತುಂಬ ದಿನ ಆಗಿತ್ತು ಬೇರೆ. ಸೊ ನಮ್ಮ ಹುಡುಗಿರೆಲ್ಲ ರೆಡಿ ಆಗ್ತಾ ಇದ್ದಾರೆ. ಹಾಯ್ ಹಾಯ್. ಇಲ್ಲೋಡು, ಸಿದ್ಧ 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 ಸಿದ್ಧ. ಅಯ್ಯೋ ಅಯ್ಯೋ ದೀದಿ. ಸೊ ಈಗ ಹೋಗ್ತಾ ಇದ್ದೀವಿ, ಬ್ಯಾಗೆಲ್ಲ ಪ್ಯಾಕ್ ಆಗಿದೆ. ಹಾಂ, ಲೆಟ್ಸ್ ಗೋ. ಇವತ್ತು ನಮ್ಮಮ್ಮ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಅಂತಂದರೆ ನಂದೇ ದೃಷ್ಟಿ. ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ದಿನ ಹಿಂಗೆ ರೆಡಿ ಆಗ್ಬೇಕಾದ್ರೆ ಕಾಸು ಕೊಡ್ತೀನಿ. ದಿನ ರೆಡಿ ಆಗಕ್ಕಾಗತ್ತಾ? ನೋಡಮ್ಮ, ನೀನು ಈ ಥರ ರೆಡಿ ಆಗಿಬಿಟ್ಟು ಬೈದರೆ ಜಾನ್ವಿ ಹೇಳ್ದಂಗೆ ಎಷ್ಟು ಬೇಕಾದ್ರೆ ಬೈಸ್ಕೋಬೋದು, ಅನ್ಸ್ಕೋಬೋದು, ಹೊಡೆದ್ರು ಅತ್ತಾಗೆ ನಗ್ತೀನಿ. ಆಯಿತಾ? ನೀನು ಹಂಗೆ ಹೆಂಗೆಂಗೋ ಫ್ರೀಯಾಗಿ ಹಿಂಗೆಂಗೋ ಇರ್ತೀಯಪ್ಪ. ನೋಡಿಲಿ ಒಂಚೂರು ಹಂಗೆ ಸ್ಲೋ ಮೋಷನಲ್ಲಿ ತಿರುಗು. ಹೇಳೆ ಹೊಂದಿಸಿಲೆ ಹೇ ನೋಡೋದ, ಅದಕ್ಕೆ ಹೇಳೋದು ರೆಡಿಯಾಗಿ ಇನ್ಮೇಲಿಂದ. ಓಕೆ ನಮ್ಮ ಮಮ್ಮಿ ಪ್ಲೀಸ್ ಪುಟ್ಟಿ, ಸರಿನಾ? ಲಿಪ್ಸ್ಟಿಕ್ ಹಾಕೊಂಡ್ತೀನ ನಾನು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಹಿಂಗೆ ರೆಡಿ ಅಲ್ಲ. ಇವಾಗ ನಂಗೆ ಅರ್ಥ ಆಗುತ್ತೆ, ಅಂದರೆ ಪಾಪ ಹೇಳ್ತಾ ಇರ್ತಾರೆ ಇವಾಗ ಎಲ್ಲ ರೆಡಿ ಆಗ ಅಂತ. ನೋಡ್ರಿ ಏನು ಆಚೆನೇ ಇರ್ಬೇಕಂತೆ. ಹೋಗೋಣ ಬಾ. ಓ ಹೋಗೋಣ, ಇಲ್ಲ ಎಲ್ಲರೂ ಬರ್ಲಿ, ಹೋಗೋಣ, ಎಲ್ಲ ಬರ್ಲಿ. ಆರಿರಾರಿರೋ ನಮ್ಮ ಅಜ್ಜಿ ಅಂತೂ 1 ಅವರಿಂದ ರೆಡಿ ಆಯ್ತವ್ರು ನಮ್ಮ ಅಜ್ಜಿ. ನಾನು 2 ಮಿನಿಟ್ಸಲ್ಲಿ ರೆಡಿ ಆದೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ನೋಡಿ ಗೈಸ್, ನೈಕ್ಯಾನಿಕ್ ಹೇರ್ ಸ್ಟೈಲ್. ನೀನೇ ಕೊಡು. ಜೀನ್ಸ್ ಪ್ಯಾಂಟ್ ಹಾಕೊಂಡು ಕುಂಕುಮ ಕೊಡ್ತಾರೆ. ಬುದ್ಧಿ ಕಲ್ತಿದ್ವಿ ಮಧು, ಏನಕ್ಕೆ ಇವಾಗ ಕುಂಕುಮ ಕೊಡ್ತಾರೆ? ಬಸ್ರ ಹೆಂಗಸು ಮನೆಗೆ ಬಂದಿದ್ದಾಳೆ, ಅವಳಿಗೆ ಶುಭ ಆಗಲಿ ಅಂತ ಕೊಡ್ತಿರೋದು. ಒಳ್ಳೇದಾಗಲಿ. ಬರದೆ ಕಳಿಸ್ಬಾರ್ದಲ್ಲ, ಮನೆಗೆ ಬಂದಿರೋಳ್ನ ಅಂತ ಕೊಟ್ಟಿರೋದು. ಬಾ, ನೀವು ತಗೋದಿರಿ. ಅಯ್ಯೋ ದೇವ್ರೇ ದೇವ್ರೇ. ಆನವ್ ನೋಡಿ, ನೆಕ್ಸ್ಟ್ ಕ್ರೀಮ್ ತೆಗಿತಾವನೆ. ಸೊ ಈಗ ಹೋಗ್ತಾ ಇದ್ದೀವಿ, ಅದ್ರ ಲೊಕೇಶನ್ ಚೇಂಜ್ ಮಾಡಬೇಕು, ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಮತ್ತೆ ಲಕ್ಷ್ಮಿ ಸಿಲ್ಕ್ಸ್ ಬಂದಿದೆ. ನನಗೆ ಎಲ್ಲ ಸೀರೆ ತಗೋಬೇಕು ಅನಿಸ್ತಾ ಇದೆ, ಆದರೆ ತಗೊಳಕ್ಕಾಗಲ್ಲ. ನಂಗೆ ಅದು ಇಷ್ಟ ಆಯಿತು, ಪರ್ಪಲ್ ಡಿಫ್ರೆಂಟ್ ಆಗಿದೆ. ಫೈನಲಿ ಸೀರೆನ ಪರ್ಚೇಸ್ ಮಾಡಿದ್ವಿ. ನೋಡಿ, ನಮ್ಮದೇ ಸೀರೆ ಪ್ಯಾಕ್ ಮಾಡ್ತಾ ಇದ್ದಾರೆ. ಏನು ಅಂತ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ನಾನು ಸೀಮಂತ ಅಂತೂ ಅಲ್ಲ. ಸೊ ಲೆಟ್ಸ್
ಲೆಟ್ ಮೀ ಟೆಲ್ ಯು ಆಲ್ ಏನು ಅಂತ. ಇಲ್ಲಿ ನೋಡಿ ಈ ತೀಟೆ. ಆನವ್ ಫುಲ್ ರಶ್ ಆಗಿಬಿಟ್ಟಿದ್ದಾರೆ ಈಗ ಇಲ್ಲಿ ಒಳಗಡೆ ಎಲ್ಲ. ಆಮೇಲೆ ವೆಡ್ಡಿಂಗ್ಗೆ ಸ್ಪೆಸಿಫಿಕ್ ಆಗಿ ಏನಾರ ಬೇಕು ಅಂತಂದರೆ ಕೂಡ 1:30. ಅದಕ್ಕೆ ಹೇಳೋದು ದೊಡ್ಡವರು ಮಕ್ಕಳನ್ನ ಇಟ್ಕೊಂಡು ಶಾಪಿಂಗ್ ಮಾಡಬಾರ್ದು ಅಂತ. ಅರ್ಥ ಆಯ್ತಾ? ನಂದೇ ಇದು ಮೆಡಿಕಲ್ ಸ್ಟೋರು ಅಂತ ಅನ್ಕೊಳ್ಳೋದು. ಏನಮ್ಮ? ಅವಾಗಲೇ ನಾವು ಒಳ್ಳೆ ಹೆಸರಿಟ್ಟಿದ್ದೀವಿ. ನಮ್ಗೆ ಇಷ್ಟ ಬಂದ ನೀನು ಇಟ್ಟಿದ್ದಲ್ಲ, ನಮ್ಮ ತಾತ ಇಟ್ಟಿದ್ದು. ಸುಂದರಮ್ಮ ಅಲ್ಲ, ತಾತ ಇಟ್ಟಿಲ್ಲ ಅಂದ್ರೆ ಇಡ್ತಾ ಇದ್ದ. ಏನಂತ ಇಟ್ಟಿರ್ತಿದ್ದೆ ಹೇಳ ನಾನು? ತಾತನೇ ಇಟ್ಟಿರೋದು ಹೌದು, ಆದ್ರೆ ಅವ್ರಿಗೆ ಇಷ್ಟ ಆಯ್ತು. ಅವ್ರು ಇಟ್ಟಿರೋ ಹೆಸರು ಇಷ್ಟ ಆಯ್ತು. ಅದೇ ಅವ್ರು ಚೆನ್ನಾಗಿರೋದು ಹುಡುಕಿದಾರೆ ಪಾಪ, ಅಷ್ಟು ಕಷ್ಟಪಟ್ಟು. ಅವರು ಥ್ಯಾಂಕ್ಸ್ ತಾತ. ಆ್ಯಕ್ಚುಲಿ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದಂಗೆ ಆಗ್ಬಿಟ್ಟಿದೆ, ಆಗ್ತಾನೆ ಇಲ್ಲ. ಸೊ ಈಗ ಅಲ್ಲಿ ಮುಗಿಸ್ಕೊಂಡು ಅವ್ರನ್ನ ಮನೆಗೆ ಕಳಿಸಿ ಈಗ ನಾನು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಒಂದು ಎಮರ್ಜೆನ್ಸಿ ಶೂಟ್ ಇದೆ. ಸೊ ಅದಕ್ಕೋಸ್ಕರ ಗೋಯಿಂಗ್. ಸೊ ಫೈನಲಿ ಐ ಆಮ್ ಹೋಮ್. ಪ್ರತೀಕ್ ಅವರು ನೆನ್ನೆದು ಅಲ್ಲಿ ಫಂಕ್ಷನ್ ಓಕೆ, ಮೊನ್ನೆದು ಇದು ಹೆಂಗಿತ್ತು ನೀವು ಹೇಳಿ. ನಾನು ನನ್ನ ಫೋನಲ್ಲಿ ನಿಮ್ಮನ್ನ ಏನಂತ ಸೇವ್ ಮಾಡಿದ್ದೀನಿ? ಹೇಳಿ. ನನಗೆ ಗೊತ್ತಾ, ನಿನ್ನ ಫೋನು ನಿಂತಿದ್ದು. ಅದು ಏನೇ ಗೊತ್ತಾ ಹಂಗೆ ಹೇಳ್ತಾ ಇರೋದು? ನನಗೆ ಇವಳು ಫೋನ್ ಮುಟ್ಟಲ್ಲ, ಏನು ಮುಟ್ಟಲ್ಲ ನಾನು. ಈ ಫೋನಲ್ಲಿ ಸ್ಪೀಕರ್ ಸರಿ ಇಲ್ಲ ಕಣ, ಸರಿ ವಾಯ್ಸ್ ರೆಕಾರ್ಡ್ ಆಗಿರಲ್ಲ. ಸರಿ, ನನ್ನ ಫೋನಲ್ಲಿ ನಿಮ್ಮ ನಂಬರ್ನ ಏನಂತ ಸೇವ್ ಮಾಡಿದ್ದೀನಿ? ನಿನ್ನ ಫೋನಲ್ಲಿ ನೀನು ಸೇವ್ ಮಾಡಿರೋ ನಿನಗೆ ಗೊತ್ತಿರುತ್ತೆ, ನನ್ನ ಕೇಳಿದ್ರೆ ನನಗೆ ಗೊತ್ತಿರುತ್ತೆ. ಓಕೆ, ನಾನು ನಾನಾ ಅಂತ ಸೇವ್ ಮಾಡಿದ್ದೀನಿ. ನಾನಾ ಅಂತಾನ? ನಾನಲ್ಲ. ನಾನಾ ಅಂದರೆ ಪಪ್ಪ ಅಂತ. ನಾನು ನಿಮ್ಮ ಅಪ್ಪನ? ಹಂಗಲ್ಲ, ಮತ್ತೆ ಮುದ್ದು ಚಿನ್ನು ಥರ ಅದು. ನಾನಾ ಅಂದರೆ ಅದು ಮುದ್ದು ಕರಿಯೋದು. ನಾನು ಮುದ್ದುಗ ಏನು ನಾನು ಹಿಂಗೆ ಮಾಡ್ತೀಯ ನಾನು ಆ ಥರ. ನೀವೇನಂತ ಸೇವ್ ಮಾಡಿದ್ದೀರಾ ಅಂತ ಈಗ ನಾನು ನೋಡಬೇಕು. ನಾನು ಸೇವೆ ಮಾಡಿಲ್ಲ. ಅಷ್ಟು ತೋರಿಸಿ. ಇವತ್ತು ಚೇಂಜ್ ಮಾಡಬೇಕಲ್ಲ, ಏನಾರು ನಂಗೆ ಇಷ್ಟ ಆಗಿಲ್ದಿರೋದಿದ್ರೆ ತೋರಿಸಿ ಬೇಗ. ಹೆಸರಲ್ಲಿ ಏನಿದೆ ಮೌಲ್ಯ? ತೋರಿಸಿ 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 ತೋರಿಸು ತೋರಿಸು. ನಂಬರ್ ಕಾಣುತ್ತೆ ಅಲ್ಲಿ. ನಂಬರ್ ಏನಿಲ್ಲ, ಓವರ್ ಆಗಾಡ್ಬೇಡಿ. ನೋಡಿ, ಮೌಲ್ಯಶ್ರೀ. ಏನದೇನು ಫೈಲಾ? ಫೈಲಾ ಅದು ಮೌಲ್ಯಶ್ರೀ ಅಂತ. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಮೌಲ್ಯಶ್ರೀ. ಅದೇನು? ಹಾರ್ಟ್ ಇಲ್ಲ, ಅಲ್ಲಿ ಕಿಸ್ಸಿಂಗ್ ಸಿಂಬಲ್ ಇಲ್ಲ. ಹಾಕೊಳ್ಳಿ, ಚೇಂಜ್ ಮಾಡಿ. ಹಾರ್ಟ್ ಇಲ್ಲಿದೆ ಕಣೆ, ಕಿಸ್ಸಿಂಗ್ ನಾನು ಕೊಡ್ತೀನಿ ಕಣೆ. ಅಲ್ಲೇ ಚೇಂಜ್ ಮಾಡಿದ್ದೀರಾ? ಮಾಡಿ. ಮುಂಚೆ ಏನಂತಿತ್ತು? ಹೆಸರಿಟ್ಟಿರಲಿಲ್ಲ. ಮುಂಚೆ ಏನಂತಿತ್ತು? ಜಗಳ ಆಡ್ದಾಗ ಚೇಂಜ್ ಮಾಡಿರೋದು ಇವರು. ಹಾರ್ಟ್ ಸಿಂಬಲ್ ಅಂತಿತ್ತು ಮೌಲ್ಯ. ಇಲ್ಲ, ಅದರ ಮಧ್ಯದಲ್ಲಿ ಒಂದಿತ್ತು, ಏನಿತ್ತು? ಹೆಂಡತಿ ಅಂತ ಹಾಕೊಂಡಿದ್ರಿ. ಅಲ್ಲಿ ಹಾಕೊಂಡ್ರೆ ಮಾತ್ರ ಹೆಂಡತಿಯಿಂದ ನೀವು. ಈ ನಾಟಕಗಳೆಲ್ಲ ಹೆಂಡತಿ ಅಂತ ಇತ್ತು 8 ವರ್ಷದಿಂದ ನೋಡ್ತಾ ಇದ್ದೀನಿ ನಾನು. ಹೆಂಡತಿ ಅಂತ ಹಾಕೊಂಡಿದ್ದೆ ತಾನೆ. ನೀನು ನನ್ನ ಹೆಂಡತಿನೋ ಅಲ್ವಾ? ಪಾಪ ನಾನು ಹೊರಡಬೇಕು, ಪಾಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀ ನನ್ನ ಹೆಂಡತಿನೋ ಅಲ್ವಾ? ಅಲ್ಲ. ಹಾಕೊಳ್ಳಿ ಪಾಪ ಪ್ಲೀಸ್. ಇವ್ರು ಹಾಕೊಳ್ತಾ ಇಲ್ಲ ಅಂತಾನೆ ನನಗೆ ಇವ್ರ ಮೇಲೆ ಅನುಮಾನ ಬರ್ತಾ ಇದೆ. ನೋಡಿದ್ರ, ಮನೇಲಿ ಬೇರೆ ಜಾಸ್ತಿ ನಾನು ಇರ್ತಾ ಇಲ್ಲ. ಆಮೇಲೆ CCTVದು ಆ್ಯಕ್ಸಸ್ಸು ನನಗೆ ಸಿಗ್ತಾ ಇಲ್ಲ, ಒಬ್ಬರೇ ಅಂತ ಯೂಸ್ ಮಾಡೋಕ್ಕಾಗೋದು. ಸೊ ನೀವು ಹೇಳಿ ಪ್ರತೀಕ್ ಅವ್ರು ಏನು ಮಾಡಬೇಕು? ಹೆಸರು ನಾನೇನು ಕೇಳ್ತಿಲ್ಲ, ಹೆಸರು ಚೇಂಜ್ ಮಾಡ್ಕೋಬೇಕು. ಹೆಸರು ಮೌಲ್ಯಶ್ರೀ ಅಂತ. ಮೌಲ್ಯಶ್ರೀ ಅಂತ ಹಾಕೊಳಕ್ಕೆ ಏನೇನೆಲ್ಲ ಪಟ್ಟ ಕಟ್ತಾ ಇದೆಯಾ ನೋಡು ನನ್ನ ಮೇಲೆ ನೀನು. ಹಾಕೊಳ್ಳಿ ಇವಾಗ. ಇದು ಮುದ್ದು ಗೊಂಬೆ. ಇದು ಮಾನಸಿಕ ಚಿತ್ರ ಹಿಂಸೆ ಅಂತ ಆಯ್ತು, ಹಂಗೆ ಅನ್ಕೊಳ್ಳಿ. ಡೊಮೆಸ್ಟಿಕ್ ವೈಲೆನ್ಸ್ ಬಂದು ಮನೇಲಿ ಹೊಡೆಯೋದಲ್ಲ. ಬೇಗ, ನಂಗೆ ಕೆಲಸ ಇದೆ. ಹಾಕಿ ಪಾಪ, ಇವಾಗೆ ಹಾಕ್ಬೇಕು ಪಾಪ ಪ್ಲೀಸ್ ಪಾಪ.
ಹೇಳ್ತಾ ಇರೋದು ಅದು ಕೇಳಿಸ್ತಾ ಇಲ್ವಾ ರೀ? ನಂಗೆ ನನ್ನ ಅನುಮಾನ ಜಾಸ್ತಿ ಆಗ್ತಾ ಇದೆ. ಈ ಥರ ನಾಟಕ ಮಾಡ್ಕೊಂಡು ಓಡಾಡಿದ ತಕ್ಷಣ ಅರ್ಥ ಆಯ್ತಾ? ಪಾಪ ಏನಕ್ಕೆ ಪಾಪ ನನ್ನ ಮೌಲ್ಯಶ್ರೀ ಅಂತ ಹಾಕೊಂಡಿದ್ದೀರಾ? ಪಕ್ಕದ ಮನೆಯವ್ರ ಹೆಸರು ಥರ. ಮೌಲ್ಯಶ್ರೀ ಅಂದ್ರೆ ಯಾರೇ? ನಾನೇ. ಬಟ್ ಐ ಆಮ್ ಯುವರ್ ಲವ್ಡ್ ಒನ್ ಅಲ್ವಾ? ಯು ಹ್ಯಾವ್ ಟು ಪುಟ್ ಸಮಥಿಂಗ್ ಸ್ವೀಟ್ ಕ್ಯೂ. ಏನು ಮಾತಾಡ್ತಿದ್ದೀರಾ? ನೋಡಿ ಮೌಲ್ಯ ಅಂತ ಯಾಕೆ ಕರೀತಾ ಇದ್ದೀರಾ? ಸೆಟ್ ಆಯ್ತು ಹೇಳಿ. ಆಮೇಲೆ ಏನು ಗೊತ್ತಾ, ಪ್ರತಿ ಕೋಪ ಬಂದಾಗೆಲ್ಲ ನನ್ನ ಮೌಲ್ಯ ಮೌಲ್ಯ ಅಂತ ಕರೀತಾರೆ. ಅದು ಕೋಪ ಬಂದಾಗ ಮತ್ತೆ ಕೋಪ ಇದ್ದಾಗ. ಸರಿ, ಇವಾಗ ಚೇಂಜ್ ಮಾಡಲ್ವಾ? ನಾನು ಶೂಟ್ ಮಾಡಬೇಕು, ನನಗೆ ಚೇಂಜ್ ಮಾಡೋಕ್ಕಾಗಲ್ಲ ಈ ಟೈಮ್. ಹೆಂಗಿದೆ ಅಂದರೆ, ಅದೇ ಅಮ್ಮ ಮನೆ. ಸೊ ಒಂದು ಆ್ಯಕ್ಚುಲಿ ಒಬ್ರನ್ನ ಮೀಟ್ ಮಾಡಬೇಕಾಗಿತ್ತು ನಾನು. ಸೊ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ಕಾಯಿಸ್ಬಿಟ್ಟೆ. ನನಗೋಸ್ಕರ ಎಲ್ಲರೂ ಕಾಯ್ತಿದ್ರೆ ಸಿಕ್ಕಾಬೇಡ ಟೆನ್ಷನ್, ಹರಿಬರಿ ಆಗುತ್ತೆ. ಆ್ಯಂಡ್ ಆಲ್ಸೋ ಒಂದು ಬ್ರ್ಯಾಂಡ್ ಶೂಟ್ ಇತ್ತು, ಅದನ್ನು ಮಾಡೋ ಅಷ್ಟೊತ್ತಿಗೆ ಇಷ್ಟದಾಗೋಯ್ತು. 3 ಅಂತ ಅಂದ್ಕೊಂಡಿದ್ದು 6:30 ಆಗೋಯಿತು. ಇಲ್ಲಿ ಕನ್ಸೆಷನ್ ಪ್ರೆಗ್ನೆಂಟ್ ಅಂತ. ನನ್ನ ಮಗ ಎಲ್ಲಿ ಮಲಗೋನಾ? ಹೌದಾ? ಏನೋ ಅವನಿಗೆ ನಾಟ್ ಓಕೆ ಅಲ್ವಾ? ಆಟ ಆಡ್ತಾನೆ ಇದ್ನಾ? ತೋಳಕ್ಕ ಈ ಸೀರೆ ನೋಡ್ಬೇಕಂತ ಇದಲ್ವಾ? ಇದು ಕ್ಲಾಸಿ ರೆಂಟ್ ಹೌಸ್ ಅವರು ಕೊಟ್ಟಿದ್ದು. ಅದಲ್ಲ, ಇದು ನೋಡು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಫ್ಯಾಬ್ರಿಕ್ಕು. ಆ ಥರ ಇಲ್ಲ ಅಲ್ವಾ? ಒಂದು ಕಳ್ಳ ಸಾಮಿನ ತೋರಿಸ್ತೀನಿ ನಿಮಗೆ. ಎಲ್ಲದು ಕಳ್ಳ? ಯಾರದು ಕಳ್ಳ? ಕಲ್ಲಬಬ್ಬ ನನ್ನ ಆನವ, ನನ್ನ ಮುದ್ದು ನನ್ನ ಆನವ. ಏ ಕಲಿ, ಏನಾಯ್ತು ಬೇಬಿ? ಚುಕು 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 ಚು ಆರಗರಗರಗರಗರಗರ. ಸೊ ಇವತ್ತಿನ ದಿನ ಹೇಗಿತ್ತು ಅಂತಂದರೆ ತುಂಬ ಪ್ರೊಡಕ್ಟಿವ್ ಆಗಿತ್ತು, ಹೆಕ್ಟಿಕ್ ಆಗಿತ್ತು. ಸೊ ಬೆಳಗ್ಗೆ ಅಜ್ಜಿ ಮನೆಯಿಂದ ಅಲ್ಲಿಂದ ಬಂದು ಒಂದು ಮೇಜರ್ ಫಂಕ್ಷನ್ ಇದೆ ನಮ್ಮಲ್ಲಿ ಫೆಬ್ರವರಿಲಿ. ಸೊ ಅದಕ್ಕೆ ಸ್ಯಾರಿನ ಸ್ವಲ್ಪ ಸೋರ್ಸಿಂಗ್ ಮಾಡಿಕೊಂಡು ಅಲ್ಲಿಂದ ಹೋಗಿ ಬ್ರ್ಯಾಂಡ್ ಪ್ರಮೋಷನ್ ಇತ್ತು, ಅದನ್ನು ಮುಗಿಸಿ ಮತ್ತು ಇಲ್ಲಿಗೆ ಬಂದು ನನ್ನ ಫ್ರೆಂಡ್ ಪವಿತ್ರ ಅಂತ ಹೇಳಿ ಡಿಸೈನರ್ ಬಂದಿದ್ದರು, ಅವ್ರ ಹತ್ರ ಮಾತಾಡಿ ಯಾವ ಥರ ಏನೇನು ಅಂತೆಲ್ಲ. ಸೊ ಈಗ ಆನವ್ ಜೊತೆ ಎಲ್ಲ ಕೆಲಸ ಮುಗಿಸಿ ನಂಗೊಂದು ಮೀಟಿಂಗ್ ಇದೆ. ಸೊ ಆ ಮೀಟಿಂಗ್ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋ ಅಂಥ ಟೈಮ್. ಅದ್ರ ಮಧ್ಯೆ ಏನೇನಾಗುತ್ತೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ಸೊ ಒಂಥರ ಏನು ಅನಿಸುತ್ತೆ ಅಂತಂದರೆ, ಕೆಲಸ ಮಾಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಆ್ಯಂಡ್ ಈ ಥರ ಕೆಲಸ ಮಾಡ್ತಿರುವಾಗ ಇನ್ನೂ ಆ್ಯಕ್ಚುಲಿ ಐ ಫೀಲ್ ಐ ಆಮ್ ಲಿವಿಂಗ್ ದ ಲೈಫ್ ಅಂತ. ಇವತ್ತಿನ ಅಡುಗೆ ಏನು ಅಂತ ತಿಳ್ಕೊಳ್ಳೋಣ, ಏನು ತಿನ್ಬೋದು ನಾನು ಅಂತ. ಲೆಟ್ಸ್ ಸಿ, ಲೆಟ್ಸ್ ಗೋ. ಅವನಿಗೆ ಇವಾಗ ಇದಕ್ಕೆ ಹೋಗ್ಬೇಕಂತ ಆಚೆ. ಉಪ್ಪೆಸರು ಏನಮ್ಮ ಇದು? ಉಪ್ಪೆಸರು ಮತ್ತು ಎಲೆಕೋಸ ಪಲ್ಯ. ಎಲ್ಲ ಅಮ್ಮ ಎತ್ಕಾರ. ಉಪ್ಪೆಸರು ಅಂತ ಅದನ್ನೇ ಅನ್ನೋದು. ಉಪ್ಸಾರು ಅದು ಉಪ್ಸಾರು ಮತ್ತು ಎಲೆಕೋಸ್ ಪಲ್ಯ ಮಾಡಿದ್ದಾರೆ. ಇದನ್ನು ನಾವು ತಿಂತಾಯಿದ್ದೀವಿ. ಅವಾಗೆಲ್ಲ ಏನು ಗೊತ್ತಾ,
ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಮೊಸಪ್ಪು ಸಾರು ಮಾಡಿದಾಗ ಉಪ್ಸಾರು ಮಾಡಿದಾಗ ನಾವೆಲ್ಲ ತಿಂತಾ ಇರಲಿಲ್ಲ, ಇಷ್ಟ ಇರ್ತಿರ್ಲಿಲ್ವಲ್ಲ. ಆವಾಗ ಏನು ಮಾಡ್ತಾಯಿದ್ರು, ಒಂದು ತಟ್ಟೆಗೆ ಈ ಥರ ಹಾಕೊಂಡ್ಬಿಟ್ಟು ನನಗೆ ನನ್ನ ತಮ್ಮಂಗೆ ತಿನ್ನಿಸ್ತಾಯಿದ್ರು. ಆವಾಗ ರಂಗೋಲಿ ಸೀರಿಯಲ್ ಬರ್ತಾಯಿತ್ತು. ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ ಚುಕ್ಕಿ ಚುಕ್ಕಿ ಸೇರಿ ಅಷ್ಟು ಸಾಂಗ್ ಎಲ್ಲ ಗೊತ್ತಾಗ್ತಿತ್ತು. ಅದು ಬಂದರೆ ಒಂಥರ ಅದು ನೋಡ್ಕೊಂಡು ತಿನ್ನೋದೇ ಒಂದು ಥೆರಪಿ, ಸಕ್ಕದಾಗಿರ್ತಿತ್ತು. ಈಗಲೂ ನಾನು ನನ್ನ ತಮ್ಮ ನೆನಪಿಸ್ಕೊತೀನಿ. ಅದು ನೋಡೋಕ್ಕೋಸ್ಕರ ಅವಾಗ ಸಾರೆಲ್ಲ ಇಷ್ಟ ಆಗ್ತಿತ್ತು. ಮೊಸಪ್ಪು ಸಾರು, ಏನೇನು ಸಾರು ನಾವು ತಿನ್ನೋಕ್ಕಾಗ್ತಿರ್ಲಿಲ್ಲ ಅದನ್ನು. ಸೊ ಅವಾಗಿಂದ ಇವಾಗಿನವರೆಗೂ ನಮ್ಮಮ್ಮ ಮಾಡೋ ಮೊಸಪ್ಪು ಸಾರು ಅಂದರೆ ನನಗೆ ನನ್ನ ತಮ್ಮಗೆ ಅದಕ್ಕೊಂದು ಇಷ್ಟ. ಅದು ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ನಾವು ತಿಂದಿರ್ತೀವಲ್ವ, ಅದಕ್ಕೆ ಆ ಫುಡ್ಡು ಕೂಡ ಇಷ್ಟ ಆಗುತ್ತೆ. ನಿಮಗೆ ಹಿಂಗೆ ಆಗಿದ್ರೆ ನನಗೆ ಕಮೆಂಟಲ್ಲಿ ಹೇಳಿ. ಇದು ನೋಡ್ರಿ ಆಟ ಆಡ್ತೈತೆ. ಓಹೋ ನೋಡಿದೆ ನಾನು ಏ ಕಲ್ಲ. ಎಲಿಫೆಂಟ ತಪ್ಕೊಂಡು ಜೋಜೋ ಮಾಡು ಅನು. ಜೂಜು 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 ಬೇಬಿ. ಅಯ್ಯೋ ನನ್ನ ಬೇಬಿ ನಾನು ಹುಡ್ಕೊಂಡು ಬಂದ್ಬಿಡ್ತು. ಮೈ ಗಾಡ್. ಬಂದ ಬಂದೇ ಇರಲಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಸಡನ್ನಾಗಿ ಎಚ್ಚರ ಆಗಿ ಟೆನ್ಷನ್ ಆಗ್ಬಿಡ್ತು. ಏನಕ್ಕೆ ಲೇಟಾಗಿ ಬಂದೆ? ಏನಕ್ಕೆ ಲೇಟಾಗಿ ಬಂದೆ? ನಿಮ್ಮ ಡ್ಯಾಡಿ ಮಾಡಿದ ಕೆಲಸ. ನಮ್ಮ ಡ್ಯಾಡಿನ? ನಿಮಗೂ ಡ್ಯಾಡಿನೇ, ಅವರೇ ಸೇಮ್ ಡ್ಯಾಡಿನೇ ಅಲ್ವಾ? ಗಾಡಿಗೆ ಎತ್ಕೊಂಡು ಹೋಗ್ಬಿಟ್ಟೈತೆ ನಂದು. ನಾನು ಕಾರಲ್ಲಿ ಹೋಗಿ ಗಾಡಿಗೆ ಹೋಗ್ಬಿಟ್ಟು ಮದುವೆ ಮಾಡಿಬಿಟ್ಟೈತೆ. ಹೋಗ್ಬಿಟ್ಟು ಅಂದರೆ ಗಾಡಿ ಕೀ ನಂದು ಎತ್ಕೊಂಡೈತೆ. ಎತ್ಕೊಂಡ್ಬಿಟ್ಟು ಮದುವೆ ಮನೆಗೆ ಹೋಗೈತೆ. ನೀವು ಎಲ್ಲಿದ್ದೀರಾ? ಯಾಕೆ ಅವ್ರ ಗಾಡಿ ಕೀ ಇರಲಿಲ್ವಾ? ಪಪ್ಪ ಇನ್ಸ್ಟೇ ನಂದು ಎತ್ಕೊಂಡು ಹೋಗ್ಬಿಟ್ಟೈತೆ ಕಣೆ. ಹಂಗೆ ಹೇಳಿ. ಹೋಗ್ಬಿಟ್ಟು ಅಲ್ಲಿ ಮದುವೆ ಮನೆ ಹತ್ರ ಕೀ ಇಟ್ಟೈತೆ ನಂದು. ನಾನು ಇಂದ್ರನಗರಿಂದ ಆರ್ ಆರ್ ನಗರಕ್ಕೆ ಹೋಗಿ ಆರ್ ಆರ್ ನಗರಿಂದ ಕೀ ತೊಗೊಂಡು ಬಂದಿದ್ದು. ಲೇಟ್ ಆಯ್ತು ಸ್ವಲ್ಪ. ಓ ಮಲ್ಕೋ, ನಿನ್ನ ಎಷ್ಟೊತ್ತಿಗಾಯ್ತೀಯಾ? ನೀನು ಬರಲಿಲ್ವಲ್ಲ, ಟೆನ್ಷನ್ ಆಗ್ಬಿಡ್ತು ನನಗೆ. 12 ಗಂಟೆವರೆಗೂ ಮಲ್ಕೊಂಬಿಟ್ಟಿದ್ದೆ ನಾನು ಆ್ಯಕ್ಚುಲಿ. ಸಡನ್ನಾಗಿ ಒಂಥರ ಎಲ್ಲಿ ಬಂದಿಲ್ವ, ಸೌಂಡೇ ಆಗಿಲ್ವಲ್ಲ ಅಂತ. ಸೂಪರಾಗೈತೆ ಸಾರು ಮಾತ್ರ, ಸೀರಿಯಸ್ಲಿ. ಯಾರ್ಯಾರು ನೈಟ್ ಡ್ಯೂಟಿ ಮಾಡ್ತಿದ್ದೀರಾ, ಯಾರ್ಯಾರು ನೈಟ್ ಟ್ರಾವೆಲ್ ಮಾಡ್ಕೊಂಡು ಬರ್ತೀರಾ, ಪ್ಲೀಸ್ ಎಲ್ಲರೂ ಸೇಫಾಗಿ ಬನ್ನಿ, ಹುಷಾರಾಗಿ ಓಡಿಸಿ ಗಾಡಿನ. ನನಗಂತೂ ಟೆನ್ಷನ್ ಆಗುತ್ತೆ ಇವೆಲ್ಲ. ಐ ಕಾಂಟ್ ಟೇಕ್. ಸೊ ಎನಿವೇಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್.